ಎಲ್ಲರಿಗೂ ನಮಸ್ಕಾರಗಳು. ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ನಾವು ಮತ್ತು ನಮ್ಮ ಶಾಲೆ ಪದ್ಯದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ. ಇಲ್ಲಿ ಬಂದಿರುವಂಥ ಬಿಟ್ಟ ಸ್ಥಳ ಉತ್ತರ ಬರಹ. ಬೆಳಗುವ ದೀಪದ ಸಾಲಿನ ಹಾಗೆ. ಸೆಕೆಂಡ್ ಆನ್ಸರ್ ದೀಪದ ಸಾಲಿನ ಹಾಗೆ. ನೆಕ್ಸ್ಟ್ ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಥರ್ಡ್ ಆನ್ಸರ್ ಕಾಮನ ಬಿಲ್ಲಿನ. ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ. ಅರಳಿದ ಹೂವು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಅರಳಿದ ಹೂವು, ಕಾಮನ ಬಿಲ್ಲು, ಬೆಳಗುವ ದೀಪ, ಸಕ್ಕರೆ ಅಚ್ಚು, ಅಂಕಲ್ ಆಂಟಿ. ಓಕೆ, ಇನ್ನು ಮಾದರಿಯಂತೆ ತಪ್ಪಾಗಿರುವ ಪದಗಳನ್ನು ಅಡ್ಡಗೆರೆ ಹಾಕಿ ಗುರುತಿಸಿದೆ. ಅದರ ಬದಲಿಗೆ ಸರಿಯಾದ ಉತ್ತರವನ್ನು ಆವರಣದಲ್ಲಿ ಬರೆಯಿರಿ. ಅರಳಿದ ಮಲ್ಲಿಗೆ ತೋಟದ ಹಾಗೆ. ಇಲ್ಲಿ ಮಲ್ಲಿಗೆ ಬರುವುದಿಲ್ಲ, ಹೂವಿನ ತೋಟದ ಹಾಗೆ ಅಂತ ಒಂದು ಎಕ್ಸಾಂಪಲ್ ಮಾದರಿ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಉಳಿದಿದ್ದು ಬರಬೇಕು. ಉರಿಯುವ ದೀಪದ ಸಾಲಿನ ಹಾಗೆ. ಉರಿಯುವಲ್ಲ, ಬೆಳಗುವ. ಬಣ್ಣದ ಚಾಟರ್ ಬಿಲ್ಲಿನ ಹಾಗೆ. ಚಾಟರ್ ಬರುವುದಿಲ್ಲ, ಕಾಮನ ಬಿಲ್ಲಿನ ಹಾಗೆ. ಸಕ್ಕರೆ ಗೊಂಬೆಯ ಜೋಡಣೆಯ ಹಾಗೆ. ಗೊಂಬೆಯ ಬರುವುದಿಲ್ಲ, ಅಚ್ಚಿನ. ಸಿಟ್ಟಿನ ಅಂಕಲ್ ಆಂಟಿ ಹಾಗೆ. ಸಿಟ್ಟಿನ ಬರುವುದಿಲ್ಲ, ಮುದ್ದಿನ ಅಂಕಲ್ ಆಂಟಿ ಹಾಗೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಓದುವ ಶಾಲೆ ಹೇಗಿರಬೇಕು. ಓದುವ ಶಾಲೆ ಅರಳಿದ ಹೂವಿನ ತೋಟದ ಹಾಗೆ ಇರಬೇಕು. ಉತ್ತರ ಓದುವ ಶಾಲೆ ಅರಳಿದ ಹೂವಿನ ತೋಟದ ಹಾಗೆ ಇರಬೇಕು. ಯಾವುದು ಬೆಳಗುವ ದೀಪದ ಸಾಲಿನ ಹಾಗಿರಬೇಕು. ಮಕ್ಕಳ ಬರಹ ಬೆಳಗುವ ದೀಪದ ಸಾಲಿನ ಹಾಗಿರಬೇಕು. ಮಕ್ಕಳ ಬರಹ ಬೆಳಗುವ ದೀಪದ ಸಾಲಿನ ಹಾಗಿರಬೇಕು. ಶಾಲೆಯ ಚೀಲ ಹೇಗಿರಬೇಕು. ಶಾಲೆಯ ಚೀಲ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಇರಬೇಕು. ಶಾಲೆಯ ಚೀಲ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಇರಬೇಕು. ಯಾವುದು ಸಕ್ಕರೆ ಅಚ್ಚಿನ ಜೋಡಣೆ ಆಗಿರಬೇಕು. ಗ್ರಂಥಾಲಯವು ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಇರಬೇಕು. ಪ್ರೀತಿಯ ಟೀಚರ್ ಹೇಗಿರಬೇಕು. ಪ್ರೀತಿಯ ಟೀಚರ್ ಮುದ್ದಿನ ಅಂಕಲ್ ಆಂಟಿ ಹಾಗೆ ಇರಬೇಕು. ಪದ್ಯ ಭಾಗ ಪೂರ್ಣಗೊಳಿಸಿ. ಉತ್ತರ ನಿಮಗೆ ಪ್ರತಿಯೊಂದು ಉತ್ತರ ಗೊತ್ತಾಗಿದೆ ಅಂತ ತಿಳಿದುಕೊಂಡು ಮುಂದೆ ಹೋಗುತ್ತೇನೆ. ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ. ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ. ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ. ಇನ್ನು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ದೀಪ, ಹಣತೆ. ಚೀಲ ಅಂದರೆ ಗೋಣಿ ಚೀಲ ಅಥವಾ ಪದಾರ್ಥಗಳನ್ನು ತುಂಬುವಂಥ ಒಂದು ಗೋಣಿ. ಈ ರೀತಿ ಒಂದು ಮೀನಿಂಗ್ ಬರುತ್ತೆ. ಹೂ ಅಂದರೆ ಪುಷ್ಪ, ಕುಸುಮ. ಇನ್ನು ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸಿರಿ. ಮೀನ್ಸ್ ಓನ್ ಸೆಂಟೆನ್ಸ್. ತೋಟ. ನಮ್ಮ ಹಳ್ಳಿಯಲ್ಲಿ ಹೂವಿನ ತೋಟವಿದೆ ಅಥವಾ ನಮ್ಮ ಹಿತ್ತಲಲ್ಲಿ ಹೂವುಗಳ ತೋಟವಿದೆ. ನಮ್ಮ ಹಳ್ಳಿಯಲ್ಲಿ ಹಣ್ಣಿನ ತೋಟವಿದೆ. ಈ ರೀತಿಯಾಗಿ ನಿಮ್ಮದೇ ಆದಂಥ ಒಂದು ಓನ್ ಸೆಂಟೆನ್ಸ್ ಬರೆಯಿರಿ. ಬರಹ. ನನ್ನ ಬರಹ ತುಂಬ ಚೆನ್ನಾಗಿದೆ. ಬರಹ ಮೀನ್ಸ್ ಹ್ಯಾಂಡ್ ರೈಟಿಂಗ್. ಕಾಮನ ಬಿಲ್ಲು ಮೀನ್ಸ್ ರೇಂಬೋ. ಆಕಾಶದಲ್ಲಿ ಕಾಮನ ಬಿಲ್ಲು ಕಾಣುತ್ತದೆ. ಟೀಚರ್. ಟೀಚರ್ ಅಂದರೆ ಶಿಕ್ಷಕರು. ಟೀಚರ್ ಅಂದರೆ ನನಗೆ ತುಂಬ ಇಷ್ಟ. ನಿಮ್ಮದೇ ಅದರದೇ ಆದಂಥ ಭಾಷೆಯಲ್ಲಿ ಓನ್ ಸೆಂಟೆನ್ಸ್ ಬರೆದಿದ್ದೇನೆ. ಇನ್ನು ಬಿಡಿಸಿ ಬರೆಯಿರಿ. ನಮ್ಮೂರು. ನಮ್ಮ ಪ್ಲಸ್ ಊರು ನಮ್ಮೂರು. ಮಳೆ ಪ್ಲಸ್ ಕಾಲ ಮಳೆಗಾಲ. ಇರಬೇಕಮ್ಮ ಇರಬೇಕು ಪ್ಲಸ್ ಅಮ್ಮ. ಗ್ರಂಥಾಲಯ ಗ್ರಂಥ ಪ್ಲಸ್ ಆಲಯ ಗ್ರಂಥಾಲಯ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.